ಸಂಘ ಸುಳ್ಯ ಘಟಕದ ವತಿಯಿಂದ ಇವತ್ತಿಗೆ ನಡೆದಿರುವಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವ ನಮ್ಮ ಸಂಘದ ಸಂಚಾಲಕರಾದ ಶ್ರೀಯುತ ಎಂ ಡಿ ವಿಜಯಕುಮಾರ್ ಅವರನ್ನು ಕೂಡ ಆತ್ಮೀಯವಾಗಿ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇನ್ನಿಬ್ಬರು ಸಮಿತಿಯ ಸದಸ್ಯರು ಹಿರಿಯರಾದ ಜಾಕೆ ಮಾಧವಗೌಡರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ಇನ್ನೋರ್ವ ಕ್ರಿಯಾಶೀಲ ಯುವಕ ಹರೀಶ್ ಕದಿಪಿಳ್ಳಿ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನಮ್ಮ ಸಂಚಾಲಕರಾದ ಶ್ರೀಯುತ ಎಂ ಡಿ ವಿಜಯಕುಮಾರ್ ಅವರನ್ನು ವಿನಂತಿಸುತ್ತೇನೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ನಾನು ಸುಳ್ಯ ಜಾತ್ರೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಹುಶಃ ಜಾತ್ರೋತ್ಸವದ ಸಂಭ್ರಮ ಈ ದಿನ ಇದೆ. ಆದರೆ ರೈತರ ಅವರ ಒಂದು ಮನದಲ್ಲಿ ಆ ಸಂಭ್ರಮ ಇಲ್ಲ. ಹಾಗಾಗಿ ನಾವು ಅಡಿಕೆ ಬೆಳೆಗಾರರ ಸಂಘದಿಂದ, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದಿಂದ ಸುಳ್ಯ ಘಟಕದ ವತಿಯಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಏನು ಹೇಳಿಕೆ ಇದೆ ಅದನ್ನು ದಾಖಲಿಸುವುದಕ್ಕೆ ನಾವು ತಮ್ಮ ಮುಂದೆ ಇದ್ದೇವೆ. ನಮ್ಮ ಅಡಿಕೆ ಬೆಳೆಗಾರರ ಸಂಘ ಪುತ್ತೂರು, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂಥ ಸಂಘ. 1945ನೇ ಇಸ್ವಿಯಲ್ಲಿ ಈ ಸಂಘ ಸ್ಥಾಪನೆ ಆಯಿತು. ಆದರೆ 1967ನೇ ಇಸ್ವಿಯಲ್ಲಿ ಸರ್ಕಾರದ ಕಾನೂನು ಪ್ರಕಾರ ಅದು ರಿಜಿಸ್ಟರ್ ಆಯಿತು. ಬಹುಶಃ ಸಹಕಾರಿ ವ್ಯವಸ್ಥೆ, ಈ SKSM ಇರ್ಬೋದು ಅಥವಾ ಕ್ಯಾಂಪ್ಕೋ ಇರ್ಬೋದು, ARDF ಇರ್ಬೋದು, ಇದೆಲ್ಲ ಸ್ಥಾಪನೆ ನಮ್ಮ ಈ ಸಂಘದ ಪದಾಧಿಕಾರಿಗಳಾಗಿದ್ದವರು ಅದನ್ನು ಮುತುವರ್ಜಿ ವಹಿಸಿ ಅವರು ಮುಂದಾಳತ್ವದಲ್ಲಿ ಆದರು. ಹಾಗಾಗಿ ನಾವು ಈ ಒಂದು ಸಂಘಟನೆಯನ್ನು ಸುಳ್ಯದಲ್ಲಿ ಸ್ಥಾಪನೆ ಮಾಡಿದ್ದು 2010ರಲ್ಲಿ. 2010ರಲ್ಲಿ ಅಂದರೆ 2000 ಇಸ್ವಿಯಿಂದ 2010ನೇ ಇಸ್ವಿವರೆಗೆ ಅಡಿಕೆಗೆ ಬೆಲೆ ಕುಸಿತ ಉಂಟಾಯಿತು. ಬೆಲೆ ಕುಸಿತ ಇಲ್ಲಿವರೆಗೆ ಅಂತ ಹೇಳಿದರೆ 150 ರೂಪಾಯಿ ಇದ್ದ ಅಡಿಕೆಗೆ 30 ರೂಪಾಯಿಗೂ ಯಾರಿಗೂ ಅಡಿಕೆ ಬೇಡ ಅಂತಾಯಿತು. ಅಂತಹ ಸಂದರ್ಭದಲ್ಲಿ ಸುಳ್ಯ ತಾಲೂಕು ಕೃಷಿ ಪ್ರಧಾನವಾದಂಥ ಒಂದು ತಾಲೂಕು. ಅದು ಅಡಿಕೆ ಕೃಷಿಯಲ್ಲಿ 80% ಕೂಡ ಅಡಿಕೆ ಕೃಷಿಯಲ್ಲಿ ಇರುವವರು. ಹಾಗಾಗಿ ನಮ್ಮ ಒಂದು ಸಂಘಟನೆ ಬೇಕು ಅಂತಾಯಿತು. ಹಾಗೆ ಸುಳ್ಯ ಘಟಕವನ್ನು ನಾವು ಮಾಡಿಕೊಂಡೆವು. ಆ ಘಟಕ ಆದ ಮೇಲೆ ನಾವು ಪ್ರಥಮವಾಗಿ ಹೋರಾಟ ಮಾಡಿದ್ದು ಈ ಬೆಂಬಲ ಬೆಲೆಗೆ ಮತ್ತು ಇನ್ನಿತರ ಅನೇಕ ವಿಚಾರಗಳಿಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದೆವು. ನಮಗೇನು ತೊಂದರೆ ಆಯಿತು ಆಗ ನಾವು ನಮ್ಮ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೆವು. ಬಹುಶಃ 2018ರಲ್ಲಿ ಒಂದು ಕೊಳೆ ರೋಗ ಬಂತು. ಅಂದರೆ ಇದು ಎಲ್ಲ ಇಡೀ ದಕ್ಷಿಣ ಕನ್ನಡದಲ್ಲಿ ಯಾರೊಬ್ಬ ರೈತರಿಗೂ ಕೂಡ ಅಡಿಕೆ ಸಿಗಲಿಲ್ಲ. ಅಂಥ ಒಂದು ಕೊಳೆ ರೋಗ ಬಂತು. ಅಂಥ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೆವು. ಹಾಗೆ ಇನ್ನಿತರ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಕೊಳೆ ರೋಗದ ಒಂದು ಸಹಾಯವನ್ನು ಮಾಡಿತ್ತು. ಬಹುಶಃ ಎಲ್ರಿಗೂ ಸಮಾಧಾನ ಆಗಿತ್ತು ಆ ಒಂದು ಸಹಾಯ. ಹಾಗೆ ಇವತ್ತು ಸರ್ಕಾರಗಳು ಕೂಡ ನಮಗೇನು ತುಂಬ ಸಹಾಯ ಮಾಡಿದೆ. ಇವತ್ತು ಎಲ್ಲ ಸರ್ಕಾರಗಳು, ಇವತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಇರುವಾಗ ನಮಗೆ 1 ಲಕ್ಷ ಸಾಲ ಮನ್ನಾ ಮಾಡಿತ್ತು. ಅದರ ಮೇಲೆ ಯಡಿಯೂರಪ್ಪನವರು ಬರುವಾಗ 25 2 ಸಲ ಮಾಡಿತ್ತು. ಆಮೇಲೆ ಪುನಃ ಸಿದ್ದರಾಮಯ್ಯನವರ ಸರ್ಕಾರ ಬರುವಾಗ 50,000. ಹಾಗೆ ಆಮೇಲೆ 3% ಬಡ್ಡಿಯಲ್ಲಿ ನಮಗೆ ಸಾಲ ಕೊಡ್ತದೆ, ಶೂನ್ಯ ಬಡ್ಡಿಯಲ್ಲಿ ಬೆಳೆ ಸಾಲ ಕೊಡ್ತದೆ. ಇದೆಲ್ಲ ಮಾಡಿದೆ, ನಮಗೆ ಸರ್ಕಾರ ಸಹಾಯ ಮಾಡಲಿಲ್ಲ ಅಂತಿಲ್ಲ. ಆದರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಿ ಹೇಳುವಂಥ ವಿಚಾರ ಏನು ಅಂತ ಹೇಳಿದರೆ, ನಮಗೆ ಈ ಎಲೆ ಚುಕ್ಕಿ ಅಂತ ಹೇಳುವಂಥ ಒಂದು ರೋಗ ಬಂದು ಇಡೀ ತೋಟವೇ ಸರ್ವನಾಶ ಆಗಿದೆ. ಬಹುಶಃ ಇವತ್ತು ಸುಳ್ಯದ ಜನಜೀವನ ನೋಡುವಾಗ ಅರ್ಥ ಆಗ್ಬೋದು. ಪೇಟೆಯಲ್ಲಿ ಜನ ಇಲ್ಲ, ಹಳ್ಳಿಯಲ್ಲಿ ಜನ ಇಲ್ಲ, ಎಲ್ಲೂ ಜನ ಇಲ್ಲ ಹೇಳಿದರೆ ತೋಟಗಳೇ ಸರ್ವನಾಶ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಒಂದನೇದಾಗಿ ಶೂನ್ಯ ಬಡ್ಡಿಯ ಈ ಏನು ಬೆಳೆ ಸಾಲ ಉಂಟು ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಹಾಗೆ ದೀರ್ಘಾವಧಿಯಾಗಿ ನಾವು ಪಡೆದುಕೊಂಡ 3% ಬಡ್ಡಿಯಲ್ಲಿ ಸಹಕಾರಿ ಸಂಘಗಳಿಂದ ನಾವು ದೀರ್ಘಾವಧಿ ಸಾಲ ಪಡೆದುಕೊಂಡಿದ್ದೇವೆ, ಅದನ್ನು ಬಡ್ಡಿಯನ್ನು ಮನ್ನಾ ಮಾಡಬೇಕು. ಮತ್ತು ಆ ಅಸಲನ್ನು ನಾವು ಮನ್ನಾ ಮಾಡೋದು ಕೇಳಿಕೊಳ್ಳುವುದಷ್ಟು ಸರಿಯಲ್ಲ ಅಂತ ನಮಗೆ ಕಾಣ್ತದೆ. ಎಲ್ಲವನ್ನು ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಸರ್ಕಾರ ಏನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಮಾತ್ರ ನಾವು ಕೇಳಲಿಕ್ಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆ. ಹಾಗೆ ಈ
3% ಬಡ್ಡಿಯಲ್ಲಿ ಕೊಟ್ಟಂತ ಅಸಲನ್ನು ನಮಗೆ ಒಂದು 2 ವರ್ಷಗಳ ಮಟ್ಟಿಗೆ ಅದನ್ನು ಸ್ಥಗಿತಗೊಳಿಸಿ 2 ವರ್ಷದ ಬಳಿಕ ಅದನ್ನು ವಸೂಲು ಮಾಡುವಂಥ ಪ್ರಶ್ನೆ ಆಗಬೇಕು. ಯಾಕಂದ್ರೆ ಈಗ ತಕ್ಷಣ ಆಗಬೇಕು ಅದು. ಯಾಕಂತ ಹೇಳಿದ್ರೆ ಇಲ್ಲದ್ರೆ ಈಗ ಕಟ್ಟಲಿಕ್ಕೆ ಆಗದಿದ್ರೆ ಡಿಫಾಲ್ಟ್ ಆಗ್ತಾನೆ ಅವ 3% ಇದ್ದದ್ದು 13% ಹೋಗ್ತದೆ. ಇಂಥ ಒಂದು ವ್ಯವಸ್ಥೆ ಬರ್ತದೆ ಇವತ್ತು. ಈಗ ಬಂದಂತ ಮಹಾಮಾರಿ ಇನ್ನು 2 ವರ್ಷದಲ್ಲಿ ಸಂಪೂರ್ಣ ನಮ್ಮ ಇದನ್ನ ಅಡಿಕೆ ತೋಟಗಳನ್ನು ಸರ್ವನಾಶ ಮಾಡ್ತದೆ. ಆರ್ಥಿಕ ಪರಿಸ್ಥಿತಿ ನಾವು ಯಾಕೆ ಈಗ ಇನ್ನಷ್ಟು ನಮಗೆ ತೊಂದರೆಗಳಿದೆ. ಬೆಳೆ ವಿಮೆ ಬರಲಿಲ್ಲ, ಆಮೇಲೆ ಕೋವಿ ಪರವಾನಗಿ ಇತ್ತು, ಇದೆಲ್ಲ ಇದೆ. ಅದಕ್ಕೆ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ, ಅದನ್ನು ಕೇಳಿಕೆಯನ್ನು ಮಂಡಿಸ್ತಾ ಇದೆ. ನಾವು ಈಗ ಆರ್ಥಿಕ ಸಂಕಷ್ಟವನ್ನು ಹೇಗೆ ಪಾರು ಮಾಡುವುದು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ಬಹುಶಃ ನಮ್ಮ ಅಡಿಕೆ ಬೆಳೆಗಾರರ ಸಂಘದ ಒಂದು ಸಭೆ ನಡೆಯಿತು. ನಮ್ಮ ಈ ಅಡಿಕೆ ಬೆಳೆಗಾರರ ಸಂಘದಲ್ಲಿ ಈ ಸುಳ್ಯ ತಾಲೂಕಿನ ಎಲ್ಲಾ ಪಕ್ಷದ ಮುಖ್ಯಸ್ಥರು ಇದ್ದಾರೆ. ಈಗ ಹರೀಶ್ ಕಜಿಬೇಡಿ ಅವರು ಭಾಜಪದವರು, ಅವರು ನಮ್ಮ ಸಂಘದ ಸದಸ್ಯರು. ಹಾಗೆ ಹಿರಿಯರಾದ ಜಾಕೆ ಮಾಧವಗೌಡರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ನಮ್ಮ ಸಂಘದ ಹಿರಿಯ ಪದಾಧಿಕಾರಿಗಳು. ಹಾಗೆ ನಾವಿಬ್ರು ಇದ್ದೇವೆ. ಆಮೇಲೆ ತುಂಬಾ ಒಂದು 25 ಜನ ಈ ತಾಲೂಕಿನ ಎಲ್ಲ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಇದ್ದಾರೆ. ಇವರೆಲ್ಲರ ಸಹಕಾರ ಪಡ್ಕೊಂಡು ನಾವು ಈ ಕಾರ್ಯಾಚರಣೆ ಮಾಡುವಂಥದ್ದು. ಈಗ ಹೇಗೆ ಹೇಳಿದ್ರೆ ನಾವು ಒಂದು ಅರ್ಜಿ ಕೊಟ್ಟು ಒಂದು ಅಪ್ಲಿಕೇಶನ್ ಮನವಿ ಕೊಟ್ಟು ಬಿಡುವುದಿಲ್ಲ, ಇದರ ಹಿಂದೆ ಹೋಗ್ತೇವೆ. ಇದರ ಹಿಂದೆ ಹೇಗೆ ಹೋಗ್ತೇವೆ, ನಮಗೆ ಶಕ್ತಿ ಇಲ್ಲ. ಅಡಿಕೆ ಬೆಳೆಗಾರರ ಸಂಘದ ಪದಾಧಿಕಾರಿಗಳಿಗೆ ನಾವು ಅವರನ್ನ ಕರ್ಕೊಂಡು, ಯಾಕಂತ ಹೇಳಿದ್ರೆ ಈಗ ಒಂದು MP ಅವರ ಹತ್ರ ಮಾತಾಡಬೇಕು ಅಂತಿದ್ರೆ ನಮಗೆ ಭಾಜಪದ ಇಲ್ಲಿಯ ಸುಳ್ಯದ ಮುಖ್ಯಸ್ಥರು ಬೇಕು. ಅವರನ್ನು ನಾವು ಒಟ್ಟುಗೂಡಿಸಿಕೊಂಡು ನಮ್ಮ ನಿಯೋಗದಂತೆ ತೆರಳಿ ನಮ್ಮ ಅಹವಾಲನ್ನು ಮಂಡಿಸಿ ಪರಿಹಾರವನ್ನು ಕಂಡುಕೊಳ್ಳುವುದು. ಹಾಗೆ ಕಾಂಗ್ರೆಸ್ನವರನ್ನು ಹಿಡ್ಕೊಂಡು ಈ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಇದ್ದಿದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಲಿ, ಇವರಲ್ಲಿ ನಾವು ಕಾಂಗ್ರೆಸ್ನ ನಾಯಕರುಗಳನ್ನು ಕರ್ಕೊಂಡು ಹೋಗಿ ಈ ಕೆಲಸ ಮಾಡುವಂಥದ್ದು. ಬಹುಶಃ ಈ ಹಿಂದೆ ಕೊಳೆ ರೋಗದ ಸಂದರ್ಭದಲ್ಲಿ ಈ ತಾಲೂಕಿನ ಎಲ್ಲ ಪಕ್ಷದ ನಾಯಕರುಗಳು ಬಂದು ಸಪೋರ್ಟ್ ಮಾಡಿದ್ರಿಂದ ಆಯಿತು. ಬಹುಶಃ ಸುಳ್ಯದ ಇತಿಹಾಸದಲ್ಲಿ ಒಂದು 1,500 ಜನ ಸೇರಿದ್ರೆ ಆ ಸಂದರ್ಭದಲ್ಲಿ ಸೇರಿದ್ದಾರೆ. ಅಂದ್ರೆ ಈಗ ನಮಗೆ ಅಷ್ಟು ಪೆಟ್ಟು ಬಿದ್ದಿದೆ. ಆ ಸಂದರ್ಭದಲ್ಲಿ ಏನು ಕೊಳೆ ರೋಗದಿಂದ ನಷ್ಟ ಆಯಿತು, ಅದೇ ರೀತಿಯ ಒಂದು ಅದರಿಂದ ಮಾರಕವಾದಂತಹ ಕಾಯಿಲೆ ಇದ್ದು, ಈ ಕಾಯಿಲೆಗೆ ಮತ್ತೊಂದು ಕಡೆ ನಡೀತಾ ಇದೆ, ನಾವು ಮಾಡ್ತಾ ಇದ್ದೇವೆ, ಅದರಲ್ಲಿ ಫಲ ಆಗುವುದಿಲ್ಲ. ಆದರೆ ಈಗ ತಕ್ಷಣಕ್ಕೆ ಈಗ ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟು ಹೋದ್ರೆ ಅಥವಾ ಅಲ್ಲೋಲ ಕಲ್ಲೋಲ ಆದರೆ ಇಡೀ ವ್ಯವಸ್ಥೆ ಹಾಳಾಗ್ತದೆ. ಹಾಗಾಗಿ ಈ ಒಂದು 2 ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಹೋರಾಟ. ಹಾಗೆ ಇದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಅಂದ್ರೆ ಕೇವಲ ಬಾಯಲ್ಲಿ ಹೇಳಿದ್ರೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸಹಕಾರಿ ಸಂಘಗಳ ಅಧ್ಯಕ್ಷರ ಮತ್ತು CEOಗಳೆಲ್ಲ ಸಹಕಾರ ಪಡ್ಕೊಂಡು ಎಲ್ಲ ರೈತರಿಂದ, ಆಯಾ ಗ್ರಾಮದ ರೈತರಿಂದ, ಪ್ರತಿಯೊಬ್ಬ ರೈತರಿಂದ ಎಷ್ಟು ನಷ್ಟ ಆಗಿದೆ, ಈ ಇದರಲ್ಲಿ ಯಾವುದು ಎಲೆ ಚುಕ್ಕಿ ರೋಗದಿಂದ ಎಷ್ಟು ನಷ್ಟ ಆಗಿದೆ, ಆ ನಷ್ಟವನ್ನ ಪ್ರಮಾಣವನ್ನ ಪಡ್ಕೊಳ್ಳಿಕ್ಕೆ ಒಂದು ಅರ್ಜಿಯನ್ನು ತಯಾರಿಸಿ, ಅಂದ್ರೆ ಸಮೀಕ್ಷಾ ಅರ್ಜಿ. ಇದು ಎಲ್ಲ ಸಹಕಾರಿ ಸಂಘಗಳಲ್ಲಿ ಅವರ ಒಪ್ಪಿಗೆಯ ಮೇರೆಗೆ ಸಹಕಾರಿ ನಮ್ಮ ಸುಳ್ಯ ತಾಲೂಕಿನ ಸಹಕಾರಿ ಯೂನಿಯನ್ನವರ ಒಂದು ಸಹಕಾರದಲ್ಲಿ ಅದನ್ನು ನಾವು ಪ್ರತಿ ಸಹಕಾರಿ ಸಂಘಗಳಲ್ಲಿ ಅದನ್ನು ಕೊಟ್ಟು ಆ ಅರ್ಜಿ ಶುಲ್ಕವನ್ನ ಅವರೇ ಭರಿಸಿಕೊಳ್ಬೇಕು. ರೈತರು ಭರಿಸಿಕೊಂಡು ಒಂದು 5 ರೂಪಾಯಿ ಶುಲ್ಕ ಇರ್ತದೆ ಜೆರಾಕ್ಸ್ ಕಾಪಿಗೆ. ಅಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟು ಆ ಮಾಹಿತಿಯನ್ನು ನಾವು ಸಂಗ್ರಹಿಸಿ ಈ ನಮ್ಮ ಸಂಘದ ಮುಖಾಂತರ MP ಗಳಿಗೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಎಲ್ಲ ಸಲ್ಲಿಸುವಂತ ಒಂದು ಕಾರ್ಯವನ್ನು ಮಾಡ್ತೇವೆ. ಹಾಗಾಗಿ ಇವತ್ತು ಈ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಎಲ್ಲ ರೈತರಿಗೆ ಕರೆ ಕೊಡುವಂತ ಒಂದು ಉದ್ದೇಶ. ಈ ಕರೆ ಕೊಟ್ಟು ಸ್ಥಳೀಯ ಅವರವರ ಸಹಕಾರಿ ಸಂಘಗಳಲ್ಲಿ ಈ ಅರ್ಜಿಗಳನ್ನು ಶುಲ್ಕ ತೆತ್ತು ಪಡ್ಕೊಂಡು ಸ್ವ ಇಚ್ಛೆಯಿಂದ ಹೋಗಿ ಅಲ್ಲಿ ಅವರನ್ನು ದಾಖಲು ಮಾಡಬೇಕು. ಎಲೆ ಚುಕ್ಕಿ ರೋಗ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಆ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ಅಲ್ಲಿ ಕೊಟ್ಟು ಸಹಕಾರಿ ಸಂಘದವರು ಅದನ್ನು ತಗೊಳ್ತಾರೆ. ಅಲ್ಲಿಂದ ನಾವು ಮತ್ತೆ ಕಲೆಕ್ಟ್ ಮಾಡಿ ಮತ್ತೆ ಅದನ್ನು ಎಲ್ಲಿಗೆ ಎತ್ತಿಸಬೇಕು ಮತ್ತು ಎಲ್ಲಿ ಯಾವ ರೀತಿ ಅದನ್ನು ಕಾರ್ಯಾಚರಣೆ ಮಾಡಬೇಕು ಅದನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ಬಹುಶಃ ಕಳೆದ ನಮ್ಮ ಕೊಳೆ ರೋಗದ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಸಾಕಷ್ಟು ಪ್ರಚಾರ ಆದ್ರಿಂದ ನಮಗೆ ಅದು ಬಹಳಷ್ಟು ಪ್ರಯೋಜನ ಆಯಿತು. ಯಾಕಂದ್ರೆ ಜ್ವಲಂತ ಸಮಸ್ಯೆ ಇದು, ನಾವು ಸುಮ್ಮನೆ ಹೇಳುವಂಥದ್ದಲ್ಲ. ಅಲ್ಲಿ ಬಂದು ವಸ್ತುಸ್ಥಿತಿಯನ್ನು ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವರು ಬದುಕುವುದು ಹೇಗೆ ಅಂತ ಹೇಳುವಂಥದ್ದು. ಆ ರೀತಿಯ ಒಂದು ವರದಿ ಕೂಡ ಬಂದಿದೆ. ಆಮೇಲೆ ರೈತರ ಕೇಳಿಕೆ ಕೂಡ ಮತ್ತು ನಮ್ಮ ತಾಲೂಕಿನ ಎಲ್ಲ ರಾಜಕೀಯ ನಾಯಕರು ಕೂಡ ಶತ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಮಾಡಿದ್ರಿಂದ ಆ ಒಂದು
ಪರಿಹಾರ ನಮಗೆ ಸಿಕ್ಕಿದೆ. ಈಗ ಕೂಡ ನಮಗೆ ಈ ಪರಿಹಾರ ಸಿಗಲೇಬೇಕಾಗಿದೆ, ಯಾಕೆಂದರೆ ಅನಿವಾರ್ಯ ಪರಿಸ್ಥಿತಿ. ಅಲ್ಲಿ ಬಂದು ನೋಡಿ ಸ್ಥಳೀಯ ಇದರಲ್ಲಿ ಕೂಡ ಬಹುಶಃ ವರದಿಗಾರರು, ಪತ್ರಿಕಾ ವರದಿಗಾರರು ಕೆಲವು ತೋಟಗಳಿಗೆ ಹೋಗಿ ನೋಡಬೇಕು. ಒಂದೊಂದು ಗ್ರಾಮದಲ್ಲಿ ಒಂದು ಎರಡೆರಡು ತೋಟಗಳಿಗೆ ಹೋಗಿ ನೋಡಿದರೆ ಇದು ಖಂಡಿತ ಅರ್ಥ ಆಗ್ತದೆ. ಈ ವರದಿ ಬಂದರೆ ನಮಗೆ ಖಂಡಿತ ಇದು ಪ್ರಯೋಜನ ಆಗ್ತದೆ. ಮತ್ತೆ ಸುಳ್ಯದ ಕಂಪ್ಲೀಟ್ ಸಂಪೂರ್ಣವಾದಂಥ ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲಾಗ್ತದೆ. ಇನ್ನು 2 ವರ್ಷದಲ್ಲಿ ಅಲ್ಲೋಲ ಕಲ್ಲಾಗ್ತದೆ. ಯಾಕಂದರೆ ಇಲ್ಲಿ ಕೃಷಿ ಬಿಟ್ಟು ಬೇರೆ ಏನಿಲ್ಲ, ಅದು ಅಡಿಕೆ ಕೃಷಿ ಬಿಟ್ಟು ಬೇರೆ ಏನಿಲ್ಲ. ಹಾಗಿರೋದ್ರಿಂದ ಇದೊಂದು ಗಂಭೀರವಾದ ವಿಷಯ. ಈ ವಿಷಯವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ನಮ್ಮ ಸಂಘಟನೆಯ ಮೂಲಕ ರೈತರೆಲ್ಲ ಒಂದುಗೂಡಿ, ಮತ್ತು ನಮ್ಮದು ಹೋರಾಟ ಪ್ರಥಮ ಹೆಜ್ಜೆ ನಮ್ಮ ಹೋರಾಟ ಹೋಗ್ತೀವಿ. ನಾವು ಈ ದಾಖಲೆಗಳನ್ನು ಕೊಟ್ಟು ಮನವಿ ಮಾಡಿಕೊಂಡು ಹೋಗಿ ಕನ್ವಿನ್ಸ್ ಮಾಡಿ, ಆಮೇಲೆ ಒಂದು ವೇಳೆ ಇದಕ್ಕೆ ಸರಿಯಾದ ರಿಪ್ಲೈ ಆಗದಿದ್ದರೆ ಆಮೇಲೆ ಮುಂದಿನ ಹಂತದಲ್ಲಿ ಹೋರಾಟವೋ ಅಥವಾ ಅದಕ್ಕೆ ಏನು ಬೇಕು ನಾವು ನಮ್ಮ ಸಂಘಟನೆ ಮೂಲಕ ಒಂದು ಸಭೆ ನಡೆಸಿ ಚರ್ಚೆ ನಡೆಸಿ ಐಕ್ಯ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 1ನೇ ತಾರೀಕು ಜನವರಿ 31. ಈ ತೋಟಗಾರಿಕೆ ಬಂದಿದ ಅದು ಅವ್ರು ಇಷ್ಟು ನಾಶ ಆಗಿರ್ತದೆ ಅಂತ ಇಲ್ಲ ಅವರು ಅಂಕಿಅಂಶ ಏನಿಲ್ಲ. ಅವರು ಈಗ CP ಸಭೆಯಲ್ಲಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿಂದ ಮದ್ದು ಕೊಟ್ಟಿದ್ದಾರೆ. ಮತ್ತೊಂದ್ರೆ ಅವರು ಎಷ್ಟು ತೋಟ ನಾಶ ಇಲ್ಲ ಯಾವುದೇ ಅದಕ್ಕೆ ನಮಗೆ ಈಗ ನಿಖರವಾದ ಮಾಹಿತಿ ನಮಗೆ ಸಿಗ್ತದೆ. ಇದರಲ್ಲಿ RTC ಕೊಡ್ಲಿಕ್ಕಿಲ್ಲ. ರೈತರು ಖಾಲಿ 5 ರೂಪಾಯಿ ಕೊಟ್ಟು ಸೊಸೈಟಿಗಳಿಗೆ ಹೋಗಿ ಅವನ ಒಟ್ಟು ಆಸ್ತಿ ಎಷ್ಟು, ಯಾಕೆಂದ್ರೆ ಅಲ್ಲಿ ಬೆಳೆ ಸಾಲ ಕೊಟ್ಟದ್ದು ಸಿಗ್ತದೆ. ಬೆಳೆ ಸಾಲದ ರೆಕಾರ್ಡ್ ಇದೆ ಪ್ರತಿ ಬ್ಯಾಂಕ್ಸ್ಗಳಲ್ಲಿ ಕೂಡ. ಈಗ ನಮ್ದು 20 ಮಾತ್ರ 5 ನಮಗೆ ಬೈಫರ್ಕೇಟ್ ಕಡಬರು, ಇಲ್ಲದ್ರೆ 25 ಸರ್ಕಾರಿ ಸಂಘಗಳಿದ್ದು ಪ್ರಾಥಮಿಕ ಕೃಷಿ ವೃತ್ತಿ. ಅಲ್ಲಿ 2 ಕಾಲಮ್ ಉಂಟು ನಮಗೆ, ನಾವು ಮಾಡಿದ್ದೇವೆ. ಅದು ಒಂದು ಮೇಲೆದ್ದು ಅವನಲ್ಲಿ ಇರುವಂತ ಒಟ್ಟು ಇಟ್ಕೊಳ್ಳಿ ಎಷ್ಟು ಎಕರೆ ಅಂತ, ಕೆಳಗೆ ಬಾಧಿತವಾದಂತ ಎಕರೆ ಪ್ರದೇಶ. ಈಗ ನಮ್ಮ ಮಳಪಾಡಿ ಅಂತಲ್ಲಿ ಎಲ್ಲ ಒಟ್ಟು ಎಲ್ಲ ಬಾಧಿತವೇ ಅಂತ ಇನ್ನು ಕೆಲವು ಕಡೆ ಎಲ್ಲ ಈಗ ಅದು ಫಸಲ್ತಾ ಇದೆ. ಸರಿಗೆ ಸಂಸದರ ನೇತೃತ್ವದಲ್ಲಿ ಒಂದಾಗಿತ್ತಲ್ಲ, ಅದರಲ್ಲಿ ಅವರಿಗೆ ತಿಳಿಸಿರುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಅಂದರೆ ನಾನು ಹೇಳಿದ್ದೇನೆ, ಬಹುಶಃ ಹರೀಶನ ಅದಲ್ಲಿನ ಇಲ್ಲಿ ಅರಂತೋಡು ನಲ್ಲೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ನನಗೆ. ಅಂದರೆ ಅದಕ್ಕೆ ಸರ್ಕಾರದಿಂದ ಏನಾದರೂ ಕೇಳಲಿಕ್ಕೆ ಮೊದಲು ರೆಕಾರ್ಡ್ ಎಲ್ಲ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಭಾಗಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳುವಂತ ಒಂದು ವಿಚಾರವನ್ನ ನಮ್ಮ ಸಂಸದರಾಗಿರ್ತಕ್ಕಂಥ ವಿಜಯ್ ಚೌಟ ಅವರು ತಿಳಿಸಿದರು. ಆ ಹಿನ್ನೆಲೆಯಲ್ಲಿ ಅವರು ಬರುವುದಕ್ಕಿಂತ ಮೊದಲು ಈ ಏನು LODCC ಇರಬಹುದು ಅಥವಾ ಎಲೆಚುಕ್ಕಿ ರೋಗ ಇದರ ವಿಚಾರವನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಅವರು ಡ್ರೋನ್ ಸರ್ವೆಯನ್ನ ಮಾಡಿರುವಂತದ್ದು. ಈಗಾಗಲೇ ಅದರ ವರದಿ ಸಂಬಂಧಪಟ್ಟ ಸಂಸದರಿಗೆ ಮತ್ತು ಕೇಂದ್ರ ಸಚಿವರಿಗೆ ಹೋಗಿದೆ. ಆದಷ್ಟು 1 ತಿಂಗಳ ಒಳಗಡೆ ಇಲ್ಲಿಗೆ ಬಾಧಿತ ಪ್ರದೇಶಗಳು, ಎಲೆಚುಕ್ಕಿ ಮತ್ತು ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಭೇಟಿ ಕೊಡ್ತೇನೆ ಅಂತ ಹೇಳುವಂತ, ಜನವರಿ ಒಳಗಡೆ ಅಥವಾ ಫೆಬ್ರವರಿ 15ರ ಒಳಗಡೆ ಬರ್ತೇನೆ ಅಂತ ಹೇಳುವಂತ ವಿಚಾರವನ್ನು ಅವರು ಸಂಸದರ ಮುಖಾಂತರ ತಿಳಿಸಿದ್ದಾರೆ. ಆದರೆ ಡೇಟ್ ಕನ್ಫರ್ಮ್ ಆಗ್ಲಿಲ್ಲ. ನಾನು 1 ವಾರದ ಹಿಂದೆ ಸಂಸದರಿಗೆ ಕೇಳುವಾಗ ಡೇಟ್ ಕನ್ಫರ್ಮ್ ಆಗ್ಲಿಲ್ಲ ಅಂತ ಹೇಳಿದ್ರು. ಅದರ ನಂತರ ನಾನು ಕೇಳಲಿಲ್ಲ. ಈಗ ನಮ್ಮ ಬೇಡಿಕೆ ಇರುವಂಥದ್ದು ಏನಂತ ಹೇಳಿದ್ರೆ, ಇವಾಗ ಹಳದಿ ರೋಗ ಅರಂತೋಡು ಭಾಗದಲ್ಲಿ ಒಂದು 35-40 ವರ್ಷದಿಂದ ಉಂಟು. ಅದು ಹಾಗೇನೆ ಉಂಟು. ಅಲ್ಲಿ ವಿಜ್ಞಾನಿಗಳು ಪ್ರಯೋಗ ಮಾಡ್ತಾ ಇದ್ದಾರೆ, ಇನ್ನೇನೋ ಔಷಧಿಯನ್ನು ಸಿಂಪಡಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಇದೆಲ್ಲ ಈಗ ಕೂಡ ಎಲೆಚುಕ್ಕಿ ರೋಗಕ್ಕೆ ವಿಜ್ಞಾನಿಗಳು ಮತ್ತೆ ತಜ್ಞರು ಅಂದ್ರೆ ಬೇರೆ ಬೇರೆ ರೀತಿಯ ಪ್ರಯೋಗ. ಇಲ್ಲಿ ಸುಳ್ಯದಲ್ಲಿ ಯಾರೋ ಒಬ್ರು ಮನೆ ಹೇಳಿದ್ದೇನೆ, ಫಿನಾಯಿಲ್ ಅನ್ನು ಇದು ಮಾಡಿ ಅದನ್ನು ಬಿಡ್ತಾ ಇದ್ದಾರೆ. ಅಂದ್ರೆ ಅವರೇ ಎಲ್ಲರೂ ವಿಜ್ಞಾನಿಗಳಾಗಿದ್ದಾರೆ. ಈಗ ಅಡಿಕೆ ಪ್ರತಿಯೊಬ್ಬ ರೈತ ಕೂಡ ವಿಜ್ಞಾನಿ, ಇದರಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದು ಯಾವುದು ಪರಿಣಾಮಕಾರಿ ಆಗಲಿಲ್ಲ. ಈಗ ಅದೆಲ್ಲ ನಾವು ಅದು ಒಂದು ಭಾಗದಲ್ಲಿ ನಡೀತಾ ಇರ್ತದೆ. ನಮಗೆ ಈಗ ಇರುವಂಥದ್ದು ಆರ್ಥಿಕ ಸ್ಥಿತಿ, ಇವತ್ತೆಲ್ಲ ಸಹಕಾರಿ ಸಂಘಗಳು ಇವತ್ತು ಹೇಗೆ ಆಗಿದೆ ಅಂತ ಹೇಳಿದರೆ, ವರ್ಷಕ್ಕೆ ಹೆಚ್ಚು ಸಾಲ ಕೊಟ್ಟು ಇದೆಲ್ಲ ಮಾಡಿ ಈಗ 100% ರಿಕವರಿ ಅಂತ ಹೇಳುವಂಥದ್ದು ಮಾಡಿದೆ. ಆದರೆ ನಿಜವಾಗಿ ರೈತನ ಸ್ಥಿತಿ ಅಧೋಗತಿಗೆ ಇಳಿತದೆ ಈ ರೀತಿಯ ರೋಗ ಬಂದಾಗ. 1 ವರ್ಷ ಕೊಳೆ ರೋಗ ಬಂದರೆ ಅದು ತೊಂದರೆ ಇಲ್ಲ, ಮತ್ತೊಂದು ವರ್ಷ ನಾವು ಸುಧಾರಿಸಬಹುದು. ಇದು ಅಂಥದ್ದಲ್ಲ, ಇದು ಇಡೀ ತೋಟವೇ ನಾಶ ಆಗುವಂಥದ್ದು. ಇದರಲ್ಲಿ ನಾವು ತುಂಬಾ ಇದರಲ್ಲಿ ಇಲ್ಲೊಂದು ಜೀವಹಾನಿ ಕೂಡ ಈಗ ಆಗ್ತಾ ಇದೆ. ಇದು ಇನ್ನು ಮುಂದೆ ಇದಕ್ಕೆ ಏನು ಪರಿಹಾರ ಕೊಡದಿದ್ರೆ ಬಹುಶಃ ಮುಂದಿನ ವರ್ಷಗಳಲ್ಲಿ ತುಂಬಾ ತೊಂದರೆಗೊಳಗಾಗ್ತಾರೆ, ಜನ ಡಿಸ್ಟರ್ಬ್ ಆಗ್ತಾರೆ.
ನಮಗೆ ಮಾನಸಿಕ ಸ್ಥಿತಿಯೇ ಹೋಗ್ತದೆ. ಈಗ 50 ಕ್ವಿಂಟಲ್ ಅಡಿಕೆ ಆಗುವವನಿಗೆ 5 ಕ್ವಿಂಟಲ್ ಕೂಡ ಇಲ್ಲ. ಈಗ ನಮ್ಮ ಮಡಪಾಡಿ ಸೈಡಲ್ಲಿ 10 ಗಂಟೆ ಅಂದ್ರೆ 25 ಕ್ವಿಂಟಲ್ ಅಡಿಕೆ ಆಗುವವನಿಗೆ ಅವ ಅಡಿಕೆ ತಿನ್ಲಿಕ್ಕೆ ಕೂಡ ಇನ್ನೊಂದು ಕಡೆ ತರ್ತಾ ಇದ್ದಾನೆ. ಈ ಪರಿಸ್ಥಿತಿ ಹಾಗೆ, ಅವರಿಗೆ ಬೇರೆ ಉದ್ಯೋಗ ಇಲ್ಲ, ಎಂತ ಇಲ್ಲ. ಈಗ ಒಂದು ವೇಳೆ ಒಂದು ಮನೆಯಲ್ಲಿ ಈಗ ಹೆಚ್ಚಾಗಿ ಏನಾಗ್ತದೆ ಅಂದ್ರೆ, ಈಗ ಇಲ್ಲಿ ವಿದ್ಯಾಸಂಸ್ಥೆಗಳು ಇದ್ದದ್ರಿಂದ ಸ್ವಲ್ಪ ಜಾಬಲ್ಲಿ ಎಲ್ಲ ಇದ್ದಾರೆ, ಒಂದೊಂದು ಮನೆಯಲ್ಲಿ ಒಬ್ಬರು ಹಾಗೆ ಇದ್ದವರಿಗೆ ತೊಂದರೆ ಇಲ್ಲ. ಈ ಖಾಲಿ ಇದನ್ನೇ ನಂಬಿದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ಈಗ ಹೋಗಿದೆ. ಹಾಗೆ ನಾವು ಈ ಬೇಡಿಕೆಯನ್ನು ಕೇಳುವಂಥದ್ದು, ಬಹುಶಃ ನಾವು ಕೇಳುವ ಬೇಡಿಕೆ ಕೂಡ ಇದು ಸರ್ಕಾರಕ್ಕೆ ಕೊಡುವಂಥ ಬೇಡಿಕೆ ಮಾಡ್ಬೋದು. ಈಗ ಈ 1,50,000 25,000 ಕೊಡುವುದು, ಈಗ ಶೂನ್ಯ ಬಡ್ಡಿಯಲ್ಲಿ 3 ಲಕ್ಷ ಸಾಲ ಕೊಟ್ಟಿದ್ದಿಲ್ಲ, ಅದನ್ನು ಮನ್ನಾ ಮಾಡಲಿ. ಎರಡೂ ಸರ್ಕಾರಗಳು ಸೇರಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡಲಿ. ಆಮೇಲೆ ಪುನಃ ಈ ದೀರ್ಘಾವಧಿಯ ಅಸಲು ನಾವು ಕಟ್ತೇವೆ, ನಾವು ಬಡ್ಡಿ ಮಾತ್ರ ಮನ್ನಾ ಕೇಳುವುದು. ಅಸಲನ್ನು ಕಟ್ಟಲಿಕ್ಕೆ ಒಂದು 2 ವರ್ಷ ಗ್ಯಾಪ್ ಕೊಡಿ. ಈಗ ನಾಳ್ದು ಮಾರ್ಚ್ ಏಪ್ರಿಲ್ಗೆ ನಾವು ಕಟ್ಟಬೇಕು ಕಂತನ್ನ, ನಮ್ಮ ಹತ್ರ ಹಣ ಇಲ್ಲ, ಆದರೂ ನಾವು ಓರ್ಡಿ ಆಗ್ತೇವೆ. ಆ ಓರ್ಡಿ ಆದರೆ ಮತ್ತೆ ಪುನಃ ಕಾನೂನು ರೀತಿಯ ಕ್ರಮಗಳೇ ಹೊರತು ಬೇರೆ ಏನಿಲ್ಲ. ಆಗ ಒಂದು ಆದೇಶ ಬಂದರೆ ಸರ್ಕಾರ ಒಂದು 2 ವರ್ಷದ ಮಟ್ಟಿಗೆ ಇದನ್ನು ಮುಂದುವರಿಸುವಂಥದ್ದು ಮಾಡಿದರೆ ನಾವು ಕಟ್ಟುವುದಿಲ್ಲ ಅಂತ ಹೇಳುದಿಲ್ಲ, ಯಾಕೆ ಭೂಮಿಗೆ ಕೊಟ್ಟಂತ ಸಾಲ ಅದು, ನಾವೆಲ್ಲವನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ವೇಳೆ ಅಡಿಕೆಗೆ ಒಳ್ಳೆ ಬೆಲೆ ಇದೆ, ಈಗ ಈ ಬೆಲೆಯಲ್ಲಿ ನಿಜವಾಗಿ ನಮಗೆ ಬೇಸರ ಆಗ್ತದೆ. ಒಂದು ವೇಳೆ ಆ ಮೊದಲಿನ ಫಸಲು ನಮಗೆಲ್ಲ ಸಿಕ್ತಿದ್ರೆ ನಮ್ಮದು ಒಳ್ಳೆ ಜೀವನ ಆಗ್ತಿತ್ತು. ಈಗ ನಮಗೆ ಅಡಿಕೆಗೆ ಬೆಲೆ ಉಂಟು, ಎಲ್ಲದಕ್ಕುಂಟು, ಈಗ ಕಾಳುಮೆಣಸಿಗೆ ಉಂಟು, ಎಲ್ಲ ಬೆಲೆ ಕಂಪ್ಲೀಟ್ ಎಲ್ಲದಕ್ಕುಂಟು. ಹವಾಮಾನ ವೈಪರೀತ್ಯದಿಂದಾಗಿ ಸಂಪೂರ್ಣ ಕೃಷಿ ನಾಶ ಆಯ್ತು. ಇದು ಪ್ರಾಬ್ಲಮ್ ಬೇರೆ. ಈಗ ಅದೇ ಅಡಿಕೆ ಅಲ್ಲ, ತೆಂಗು ನಾಶ ಆಗಿದೆ, ರೊಕ್ಕ ನಾಶ ಆಗಿದೆ, ರಬ್ಬರ್ ಕೂಡ ಇಟ್ಟಿಲ್ಲ. ಈ ಹವಾಮಾನ ವೈಪರೀತ್ಯದಿಂದ 100 ಮರಕ್ಕೆ ಕೆಲವರು 10 ಸೀಟಿನಾಗಿ ಬರ್ಬೇಕು ಅಂತ ಹೇಳಿದ್ದು 1 ಸೀಟು 2 ಸೀಟು ಸಿಗ್ತದೆ. ಈಗ ಸರ್ಕಾರ ನಮಗೆ ಬೇಕಷ್ಟು ಸಹಾಯ ಮಾಡಿದೆ, ನಾವು ನಿಜವಾಗಿ ಸರ್ಕಾರಕ್ಕೆ ಆಭಾರಿಯಾಗಿರ್ಬೇಕು. ಯಾಕೆ 3% ಅಲ್ಲಿ ದೀರ್ಘಾವಧಿ ಸಾಲ, ಆಮೇಲೆ ಶೂನ್ಯ ಬಡ್ಡಿಯಲ್ಲಿ ಬೆಳೆ ಸಾಲ ಕೊಡ್ತಾ ಇದೆ, ಆಮೇಲೆ ಬೇಕಷ್ಟು ಇಲಾಖೆಗಳ ಮೂಲಕ ಕೂಡ ನಮಗೆಲ್ಲ ಕೊಡ್ತಾ ಇದೆ. ಆದ್ರೆ ನಾವೀಗ ಸೋತದಲ್ಲಿ ನಮಗೆ ಏನು ಮಾಡಿದ್ರೆ ಆಗುದಿಲ್ಲ, ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. 30 ಕ್ವಿಂಟಲ್ ಬೆಳೆಸುವವನಿಗೆ 5 ಕ್ವಿಂಟಲ್ 10 ಕ್ವಿಂಟಲ್ ಈಗ ಇದರ ಅಷ್ಟು ಇದಾಗಿದೆ. ಬಂದದನ್ನೊಂದು ನೀವೆಲ್ಲ ಒಂದು ಸರ್ವೆ ಮಾಡಬೇಕು, ಸರ್ವೆ ಮಾಡಿದ್ರೆ ಅವನ ಒಂದು ಪರಿಸ್ಥಿತಿ ಕರೆಕ್ಟ್ ಅರ್ಥ ಆಗ್ತದೆ. ಮಂತ್ರಿಗಳ ಅಥವಾ ಎಂಪಿಗಳ ಹತ್ರ ಹೇಳಿದ್ರೆ ಅವರು ಅವರ ಇಲಾಖೆಗೆ ನಿರ್ದೇಶನ ನೀಡುವುದು ಅದರ ಬಗ್ಗೆ. ಅದರ ನಮ್ಮ ಬೇಡಿಕೆಯನ್ನು ನಾವು ಈಗ ಇಡಬೇಕು, ಯಾಕಂದ್ರೆ ಇದು ನಮಗೆ ತುರ್ತು ಬೇಡಿಕೆ. ಈಗ ನಮಗೆ ನೆಕ್ಸ್ಟ್ ಈಗ ಒಂದು 2-3 ತಿಂಗಳಲ್ಲಿ ಶುರುವಾಗ್ತದೆ ಈ ಕಂತುಗಳು, ದೀರ್ಘಾವಧಿಯ ಕಂತುಗಳು. ಅದೇನು ಸ್ವಲ್ಪ 1,000-2,000 ಅಲ್ಲ, ನೀವು 5, 10 ಲಕ್ಷ 15 ಲಕ್ಷ ಎಲ್ಲ ತೆಕ್ಕೊಂಡಿದ್ದಾರೆ. 10 ವರ್ಷದ 9 ವರ್ಷದ ವಾಯ್ದೆ ಇರುವಂತದ್ದು. ಕೊರೋನಾದಲ್ಲಿ 1 ವರ್ಷ ಮುಂದೂಡಿಕೆ ಮಾಡಿದ್ದಾರೆ, ಅದು ಆ ಉದಾಹರಣೆ ನಮ್ಮಲ್ಲಿ ಉಂಟು. ಆದ ಕಾರಣ ಈ ಒಂದು ಪರಿಸ್ಥಿತಿಯನ್ನು ನಾವು ಇದು ಮಾಡಿದ್ರೆ ಅದರ ಅರ್ಥ ಮಾಡಿಕೊಳ್ಳುವಂತ ನಾಯಕರನ್ನು ನಾವು ತೆಗೆದುಕೊಂಡು ಹೋಗಿ ಆಡಳಿತ ಪಕ್ಷಗಳಿರ್ಬೋದು ಇವರದ ಎಲ್ಲವನ್ನು ಸೇರಿಸಿಕೊಂಡು ಹೋಗಿ ಮನದಟ್ಟು ಮಾಡುವಂತದ್ದು ನಮ್ಮಲ್ಲಿ ಇರುವುದು. ಅದು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಆದ್ರೆ ಆಗ ಅಧಿಕೃತವಾದಂತ ನಮಗೆ ದಾಖಲೆಗಳು ಬೇಕಲ್ಲ. ಎಷ್ಟು ಸರ್ಕಾರ ಈಗ ನಾಡಿದ್ದು ಇದು ಬಜೆಟ್ ಬರ್ತದೆ, ಬಜೆಟ್ ಬರುವಾಗ ಅವರಿಗೆ ಅಲ್ಲಿ ಒಂದಷ್ಟು ಅವರು ಅದನ್ನು ಮನ್ನಕ್ಕೆ ಅಂತೇಳಿ ಮೀಸಲು ಇಟ್ಟಾಗ ಎಷ್ಟು ಇಡಬೇಕು ನಡುವಂತ ಕ್ಲಾರಿಟಿ ಅವರಿಗೆ ಸಿಗ್ತದೆ ಅಂತ. ಅವರು ಮತ್ತೆ ನಿಮ್ಮ ಇಲಾಖೆಯವರಿಗೆ ಆದೇಶಿಸಿ ಅವರು ಮತ್ತೆ ಇದು ಮಾಡಿ ರಿಪೋರ್ಟ್ ಭರವಸೆ ಸಿಗ್ತದೆ. ಈಗ ನಾವೇ ರೈತರಿಗೆ ಕೊಟ್ರೆ ಅವರಿಗೆ ಅಧಿಕೃತವಾಗಿ ಒಂದಷ್ಟು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 10%, 20%. ಈಗ ಒಮ್ಮೆ ಆಗಿತ್ತು ಹಳದಿ ರೋಗದೊಮ್ಮೆ ಸಮೀಕ್ಷೆ ಎಲ್ಲ ಮಾಡಿದ್ದಾರೆ, ಅದು ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದರ ಪೂರ್ತಿ ಪ್ರಮಾಣದಲ್ಲಿ ಮಾಡಿದಾರ ಇಲ್ವೋ ಅದು ನಮಗೆ ಅದರ ಬಗ್ಗೆ ಇದು ಗೊತ್ತಿಲ್ಲ. ಮತ್ತೆ ಇದು ಒಂದು ನಮ್ಮ ಸಮಸ್ಯೆ. ಈಗ ನಾವು ನಮ್ಮ ತಾಲೂಕಲ್ಲಿ ತಗೊಳ್ಬೋದು, ಇದು ಇಡೀ ಲೋಕದ ಸಮಸ್ಯೆ. ನಾವು ಈಗ ಯಾಕೆಂತ ಹೇಳಿದ್ರೆ ನಮ್ಮದು ಇನಿಷಿಯೇಟಿವ್ ತಗೊಂಡೋಗ್ತೇವೆ, ನಾವು ಈ ರೀತಿ ಹೋದ್ರೆ ಇದು ಅವರಿಗೆ ನಮಗೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ತಾಲೂಕುಗಳಲ್ಲಿ ಉಂಟು, ಎಲ್ಲ ಕಡೆ ಉಂಟು. ಇದು ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲ ಅಂಕಿಅಂಶಗಳನ್ನು ತೆಗೆದು ಇದು ಮಾಡ್ಬೋದು. ಆದ್ರೆ ಇದು ಮಾಡುವಂತ ನಾವು ಕೇಳುವಂತ ಒಂದು ಬೇಡಿಕೆ ಏನು ಉಂಟು, ಇದು ಸರ್ಕಾರ ಮಾಡಬಹುದಾದ ಮಾಡಲೇಬೇಕಾದ ಒಂದು. ಈಗ ಅಣ್ಣ ವಿನಾಯಕ ಚಂದ್ರ MLC ಅವರು ಕಳೆದ ಸತ್ತಿದ್ದು ನಮ್ಮ ಸಭೆಯಲ್ಲಿ. ಇವತ್ತು ಬರ್ತಾವರ ನೀವರೇನೋ ಬರಲಿಲ್ಲ, ಅವ್ರು ಸರ್ ನಮ್ಮ ಸಮಿತಿ ಸದಸ್ಯರು. ಅವರು ಹೇಳುದು ಇದೆಲ್ಲ ನೆಗ್ಲಿಜಿಬಲ್ ಅಂತ ಹೇಳುವಂಥದ್ದು. ಈ ಅಮೌಂಟ್ ಸರ್ಕಾರಗಳಿಗೆ ನೆಗ್ಲಿಜಿಬಲ್ ಅಮೌಂಟ್ ಉಂಟು. ಅದರ 1%, 2% ಬಜೆಟ್ ಗಾತ್ರದ ಕೊಡಬೇಕಾಗೇ ಇಲ್ಲ, 0.100% ಎಲ್ಲ ಬರ್ಬೋದು. ಆದ್ರೆ ನಾವು ನಿಖರವಾದ ಮಾಹಿತಿ ಕೊಡ್ಬೇಕಲ್ಲ, ಎಷ್ಟು ನಷ್ಟ ಆಗಿದೆ ಅಲ್ಲ. ಇಲಾಖೆಯಿಂದ ಹೋಗುವ ಮೊದಲು ನಾವು ರೈತರೇ ನಾವು ಸಂಗ್ರಹಿಸಿ ನಾವು ಅಧಿಕೃತವಾದಂತ ನಮ್ಮ ದಾಖಲೆಗಳನ್ನು ಇಟ್ಟುಕೊಂಡು ಹೋದ್ರೆ ಮಾತಾಡ್ಲಿಕ್ಕೆ ಆಗ್ತದೆ. ವಾಡ ಅದರ
ಆ ಒಂದು ಹಳದಿ ರೋಗದ ಸ್ಪ್ರೆಡ್ ಭಾಳ ಕಡಿಮೆ ಇತ್ತು, ಸ್ಲೋಲಿ. ಆದರೆ ಎಲೆ ಚುಕ್ಕಿ ರೋಗ ಆಗಲ್ಲ. ಈ ಎಲೆ ಚುಕ್ಕಿ ರೋಗ ಬಹುಶಃ ಇದು ನಮ್ಮ ಸುಳ್ಯ ತಾಲೂಕು ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಇನ್ನು ಶಿವಮೊಗ್ಗದಿಂದ ಹಿಡಿದು ಎಲ್ಲೆಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ, ಅಡಿಕೆ ಬೆಳೆ ಮಾಡಿದ್ದಾರೆ, ಅಲ್ಲಿ ಎಲ್ಲದಕ್ಕೂ ಕೂಡ ಈ ಒಂದು ರೋಗದ ಬಾಧೆ ಹಂತ ಹಂತವಾಗಿ ಹೋಗ್ತಾ ಇದೆ. ಬಹುಶಃ ಇದು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ ಇದೆ. ಇಲ್ಲಿಯ ಬಹುಶಃ ಇವತ್ತು ನಮ್ಮ ಈ ಸಂಘ, ಅಡಿಕೆ ಬೆಳೆಗಾರರ ಸಂಘ, ರೈತರ ಪರವಾಗಿ ಹಲವಾರು ಚಿಂತನೆಗಳ ಮಾಡಿದರೆ, ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಬಹುಶಃ ಇವತ್ತು ರೈತರು ಎಲ್ಲರೂ ಎಚ್ಚೆತ್ತುಕೊಳ್ಳುವಂಥ ಒಂದು ಕಾರ್ಯದಲ್ಲಿ ಆಗಬೇಕಾಗಿದೆ. ಈ ಶಿವಮೊಗ್ಗದಿಂದ ಹಿಡಿದು ನಮ್ಮ ಮರ್ಕರದವರೆಗೂ ಈ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಅಡಿಕೆ ಮುಖ್ಯ ಬೆಳೆ ಅಡಿಕೆ. ಬಹುಶಃ ಈ ಬೆಳೆ ಇದ್ರೆ ಹೋದರೆ ರೈತರು ಮಾತ್ರ ಅಲ್ಲ, ಎಲ್ಲ ವ್ಯವಸ್ಥೆಗಳು ಕೂಡ ಅವ್ಯವಸ್ಥೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಬಹುಶಃ ಅಡಿಕೆಯ ಒಂದು ಬೆಳೆಯ ಧಾರಣೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯೇ ಒಂದು ರೀತಿಯಿಂದ ಉಸಿರಾಡುವುದಿದ್ರೆ ನಮ್ಮ ಅಡಿಕೆ ಬೆಳೆ ಅಂತ ನಮ್ಮ ಅನಿಸಿಕೆ. ಹಾಗಾಗಿ ಇದಕ್ಕೆ ಬಹುಶಃ ಈ ಪ್ರಚಾರ ಆಗಬೇಕು. ನಮ್ಮ ರೈತರು ಸ್ವಲ್ಪ, ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಇಂಥ ಗಂಭೀರ ಚಿಂತನೆ ಮಾಡೋದ್ರಲ್ಲಿ ಹಿಂದೆ ಇದ್ದಾರೆ. ನಿಮ್ಮ ಘಟ್ಟವಾಗಕ್ಕಿಂತ ದಕ್ಷಿಣ ಜಿಲ್ಲೆಗೆ ವ್ಯತ್ಯಾಸ ಇದೆ. ಬಹುಶಃ ಅಲ್ಲಿಯ ರೈತರ ಸಮಸ್ಯೆ ಇಲ್ಲಿಲ್ಲ. ಅಲ್ಲಿ ಮಳೆ ಹೆಚ್ಚು ಕಡಿಮೆ ಆದರೂ ಕೂಡ ಬೆಳೆ ಹಾಳಾಗ್ತದೆ. ಇಲ್ಲಿ ನಮಗೆ ಬಹುಶಃ ಈವರೆಗೆ ನಮಗಿದ್ದದೆ ಅಂದರೆ ಕೊಳೆ ರೋಗ ಮಾತ್ರ, ಅಥವಾ ಜೋರು ಗಾಳಿ ಬಂದರೆ ಅಡಿಕೆ ಮುರಿಯುವಂಥದ್ದು. ಅಲ್ಲಿಗೆ ನಾವು ಗಿಡ ಶಿಫ್ಟ್ ಮಾಡ್ತಿದ್ದೀವಿ. ಬಹುಶಃ ಈಗ ಇದಕ್ಕೆ ವಿಜ್ಞಾನಿಗಳಿಂದಲೂ ಇಷ್ಟವರೆಗೆ ಈ ಮದ್ದು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇದು ಗಂಭೀರವಾದಂಥ ವಿಚಾರ. ಸರ್ಕಾರ ಇದರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸುವ ಮೂಲಕ ಈ ಎಲ್ಲ ಜಿಲ್ಲೆಗಳನ್ನು ಉಳಿಸ್ತಕ್ಕಂಥದ್ದು ಜವಾಬ್ದಾರಿ ಸರ್ಕಾರದ ಕೂಡ ಇದೆ ಅಂತ ನಮ್ಮ ಅನಿಸಿಕೆ. ಹಾಗೆ ಇದು ಈಗ ನಾವೆಲ್ಲ ರೈತರ ಹೋರಾಟಕ್ಕಿಂತ ಪತ್ರಕರ್ತರು ಇದನ್ನು ಹೆಚ್ಚು ನಿಜವಾಗಿ ಅದರ ಸಮೀಕ್ಷೆಯನ್ನು ಮಾಡಿ ಬಹುಶಃ ಆ ಫೋಟೋವನ್ನು ಪತ್ರಿಕೆಯಲ್ಲಿ ಹಾಕುವ ಮೂಲಕ ಇದೊಂದು ಗಂಭೀರತೆಯನ್ನು ತಿಳಿಸುವಂಥ ಒಂದು ಅವಶ್ಯಕತೆ ತುಂಬ ಇದೆ ಅಂತ ನನ್ನ ಅನಿಸಿಕೆ. ಈ ಪತ್ರಿಕಾ ಮಾಧ್ಯಮದ ಮೂಲಕ ಹೋದಷ್ಟು ಅದು ಎಲ್ರಿಗೂ ಹೋಗ್ತದೆ. ಬಹುಶಃ ನಿಮ್ಮ 24 ಗಂಟೆಯಲ್ಲಿ ಇದು ದೇಶವ್ಯಾಪಿ ಪ್ರಚಾರ ಆಗ್ತದೆ. ಅದು ಕೇಂದ್ರ ಸರ್ಕಾರಕ್ಕೂ ತಲುಪ್ತದೆ, ರಾಜ್ಯ ಸರ್ಕಾರಕ್ಕೂ ತಲುಪ್ತದೆ, ಇಲಾಖೆಯ ವಿವಿಧ ನಮ್ಮ ತೋಟಗಾರಿಕೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇದಕ್ಕೆ ಬಹುಶಃ ಮಾಧ್ಯಮದವರ ಸಹಾಯ ಸಂಪೂರ್ಣವಾಗಿ ರೈತರೊಂದಿಗೆ ಇರಬೇಕು ಅಂತ ನಮ್ಮ ರೈತರ ಪರವಾಗಿ ವಿನಂತಿ. ಎಲೆ ಚುಕ್ಕಿ ರೋಗ, ಹಳದಿ ರೋಗವು ಹೇಗೂ ಗಂಭೀರವಾದ ಸಮಸ್ಯೆ, ಎಲೆ ಚುಕ್ಕಿ ರೋಗವು ಸಹ ಅದಕ್ಕಿಂತ ದೊಡ್ಡ ಸಮಸ್ಯೆ, ಬಹಳ ವೇಗವನ್ನು ಪಡ್ಕೊಂಡಿರತಕ್ಕಂಥ ಒಂದು ಸಮಸ್ಯೆ. ಇವತ್ತು ಬೇರೆ ಬೇರೆ ವಿಜ್ಞಾನಿಗಳು, ಬೇರೆ ಬೇರೆ ಕಂಪನಿಗಳು ಇದಕ್ಕೆ ಔಷಧಿ ಕೊಡ್ತಾ ಇದೆ. ಆದ್ರೆ ಯಾವುದೇ ಒಂದು ಔಷಧಿ, ನಾನು ಒಂದು 2-3 ಜನರನ್ನ ನಾನು ಬಹಳ ಅದರ ಹಿಂದೆ ಹೋಗಿ 5ರಿಂದ 6 ಸ್ಪ್ರೇ ಮಾಡಿದವರು ಇದ್ದಾರೆ. ತೊಡಿಕಾಲದಲ್ಲಿ ಪ್ರಶಾಂತ್ ದೇವ್ ಒಬ್ಬರು ಹುಡುಗ ಇದ್ದಾರೆ, ಬಹಳ ಖುಷಿಯಲ್ಲಿ ಬಹಳ ಉತ್ಸಾಹದ ಯುವಕ. 6 ಸಲ ಸ್ಪ್ರೇ ಮಾಡಿದ್ದಾರೆ, ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ 6 ಸಲದ ಆ ಸ್ಪ್ರೇಗೆ ಅವರಿಗೆ ಖರ್ಚಾದ ಎಷ್ಟು ಅಂತ ಹೇಳಿದ್ರೆ 3,75,000 ರೂಪಾಯಿ ಖರ್ಚಾಗಿದೆ. ಬರೇ ಸ್ಪ್ರೇ ಪ್ಲಸ್ ಉಳಿದ ಖರ್ಚುಗಳಿದೆ. ನಿಮಗೆ ಅದರಲ್ಲಿ ಅಡಿಕೆಯಲ್ಲಿ ಏನಾದ್ರೂ ಉಳಿತಾಯ ಆಗಬಹುದಾ? ಇದು ಹೇಗೆ ಅಂತ ಹೇಳಿದ್ರೆ, ವೀಕ್ನೆಸ್ ಆದವನಿಗೆ ಗ್ಲೂಕೋಸ್ ಕೊಟ್ಟಾಗೆ, ಕೊಡುವಲ್ಲಿವರೆಗೆ ಅವ ಗಟ್ಟಿ ಇರ್ತಾನೆ, ಸಶಕ್ತನಾಗಿರ್ತಾನೆ. ಅವ ಗ್ಲೂಕೋಸ್ ಬಿಟ್ಟ ಅಂತ ಹೇಳಿದ್ರೆ ಅವ ವೀಕ್ನೆಸ್ ಪುನಃ ಅವನಿಗೆ ಆಗ್ತದೆ. ಇದು ಹಾಗೆ, ಇದು ಈ ಸ್ಪ್ರೇ ಅನ್ನ 6 ತಿಂಗಳು ಕಂಟಿನ್ಯೂಸ್ ಮಾಡಿಕೊಂಡು ಸ್ಪ್ರೇ ಬಿಡ್ತಾರೆ ಮತ್ತು ಮರು ವರ್ಷ ಬಿಡ್ತಾರೆ ಅಂತ ಹೇಳಿದ್ರೆ, ಸ್ಪ್ರೇ ಮಾಡುದಿಲ್ಲ ಅಂತ ಹೇಳಿದ್ರೆ ಪುನಃ ಅದಕ್ಕೆ ಅಟ್ಯಾಕ್ ಆಗ್ತದೆ. ಅದು ಇವತ್ತು ಗಂಭೀರವಾದಂತಹ ಸಮಸ್ಯೆ. ಯಾವುದೇ ವಿಜ್ಞಾನಿಗಳು, ಯಾವುದೇ ಸರ್ಕಾರ, ಯಾವುದೇ ಇದಕ್ಕೆ ಇಷ್ಟರವರೆಗೆ ಎಲೆ ಚುಕ್ಕಿಗೆ ಆಗಿರ್ಬೋದು, ಹಳದಿಗೆ ಯಾವುದೇ ಔಷಧಿಯನ್ನ ಕಂಡು ಹುಡುಕ್ಲಿಲ್ಲ. ಒಮ್ಮೆ ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಹೋಗುದಿಲ್ಲ. ಮತ್ತೆ ಬಿಟ್ರೆ ಒಂದು ವರ್ಷ ಪುನಃ ನನ್ನ ತೋಟ ಹಾಗೆ ಆಗಿತ್ತು. ನಾನು 2-3 ಸಲ ಸ್ಪ್ರೇ ಮಾಡಿದ್ದೆ. ಸ್ಪ್ರೇ ಮಾಡಿ ಈ ಸಲ ಸಾಮಾನ್ಯ
ಆಗಸ್ಟ್ ಸೆಪ್ಟೆಂಬರ್ಗೆ ಆಗುವಾಗ ಪುನಃ ಅಟ್ಯಾಕ್ ಆಯ್ತು. ಈಗ ಪುನಃ ಎಲೆ ಚುಕ್ಕಿ ಇದಾಗಿದೆ. ನಾನು ಬಿಡ್ಲೇ ಇಲ್ಲ. ಬಿಟ್ರೆ ಅದಕ್ಕೊಂದು ಹತ್ರ ನೀವು ಹೇಳಿದಾಗೆ ಒಂದು ಬಿಡುವಾಗ ನಾವೊಂದು 35-40 ರೂಪಾಯಿ ಖರ್ಚು ಉಂಟು ಅದಕ್ಕೆ. ನಮ್ಮ ಹೆಲ್ತ್ಗೆ ಕೂಡ ಅದು ಏನಾಗ್ತದೆ ಈಗ ಒಂದು ಇದು ಸಮಸ್ಯೆ, ಇದು ರೈತರ ಸಮಸ್ಯೆ. ಇವತ್ತು ಅಡಿಕೆ ಏನು ಬೆಳೆಗಾರರ ಸಂಘ ನ್ಯಾಯಯುತವಾದಂತ ಒಂದು ಇದಲ್ಲ, ಏನು ನಾವು ಇಟ್ಟಿರುವಂತ ಬೇಡಿಕೆ ಆದಷ್ಟು ಬೇಗನೆ ನಾವು ನಮ್ಮ ಪಾರ್ಟಿಯ ಪ್ರಮುಖರನ್ನ ಎಲ್ಲರೂ ಇದ್ದು ನಾವು ಮಾತಾಡಬೇಕು ಅಂತಿದ್ದೇವೆ. ಆದಷ್ಟು ಬೇಗ ಎಲ್ಲರೂ ಸಂಘ ಸಂಸ್ಥೆಗಳೆಲ್ಲರೂ ಇದ್ದೇ ಮಾತಾಡುವಂಥದ್ದು. ನಮ್ಮ ಪಕ್ಷದ ಪ್ರಮುಖರನ್ನ ಮಾತಾಡಿಸುವ ಕೆಲಸ ಮಾಡ್ತೇವೆ. ಫೆಬ್ರವರಿ 1ಕ್ಕೆ ಬಜೆಟ್ ಅಂತ ಹೇಳಿ ಈಗಲೇ ಎಲ್ಲರೂ ಸಾಗಿದೆ. ಅವರು ರೆಕಮೆಂಡ್ ಮಾಡಿದ ಇದು ಆಗ್ತದೆ 20 ದಿವಸ 1 ತಿಂಗಳವರೆಗೆ ಆಗ್ತದೆ. ಕಂಟ್ರೋಲ್ ಇರಲಿಕ್ಕೆ ಮಾತ್ರ, ಶಾಶ್ವತ ಪರಿಹಾರ ಇಲ್ಲ. ಅದು ನಿಮ್ಮ ಇದರಲ್ಲಿ ಈ ವೈರಸ್ ಇಂದ ಅಟ್ಯಾಕ್ ಆಗುವಂತ ನಮಗೆ ಮನುಷ್ಯರಿಗೆ ಬರುವಂತ ರೋಗಗಳು ಯಾವುದಕ್ಕೂ ಕೂಡ ಅದಕ್ಕೆ ಔಷಧಿ ಇಲ್ಲ. ಈಗ ಇದು ಯಾವುದು ನಿಮ್ಮ ಇದೆಲ್ಲ ಇರ್ಬೋದು, ಜ್ವರಗಳು ಬೇರೆ ಬೇರೆ ಉಂಟಲ್ಲ, ಅದಕ್ಕೆ ಇಂಥದೇ ನಿಖರವಾದಂತ ಔಷಧಿ ಇಲ್ಲ. ಅದನ್ನು ಬಾಡಿಯ ಇಮ್ಯುನಿಟಿಯನ್ನು ಕಾಪಾಡಿಕೊಂಡು ಅದನ್ನು ಒಂದು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಇದರಲ್ಲಿ ಸಹ ಅಷ್ಟೇ. ನೀವು ಒಮ್ಮೆ ಸ್ಪ್ರೇ ಮಾಡುವಾಗ ಒಂದಷ್ಟು ಈಗ ಕೋಟಿಗಟ್ಟಲೆ ಇರ್ತದಲ್ಲ ವೈರಸ್ಗಳಿಂದ ಬಂದ್ರೆ ವೈರಸ್ ಅಥವಾ ಫಂಗಸ್ ಏನಾದ್ರೆ ಫಂಗಸ್, ಅದು ಯಾವುದರಿಂದ ಅಂತ ಹೇಳಿ ಅದನ್ನು ಕೂಡ ನಿಖರವಾಗಿ ಕಂಡುಹಿಡ್ಲಿಕ್ಕೆ ಆಗ್ಲಿಲ್ಲ. ವೈರಸ್ಗಳಿಗೆ ನಿಜವಾಗಿ ಅದಕ್ಕೆ ಮದ್ದೇ ಇಲ್ಲ. ವೈರಸ್ ಬರುವಂತ ಯಾವುದೇ ಇದಕ್ಕೂ ಕೂಡ ಕಾಯಿಲೆಗಳಿಗೂ ಕೂಡ ಆದ ಕಾರಣ ಅದು ಸಮಸ್ಯೆ. ಅದು ನೀವು ಒಂದು ಇದಕ್ಕೆ ಆಗುವಾಗ ಅದು ರೂಪಾಂತರಗೊಂಡು ಇನ್ನೊಂದು ತರದಲ್ಲಿ ಬರ್ತದೆ. ಕೊರೋನಾ ಸಹ ಆ ರೀತಿ ಅಲ್ಲ. ಪ್ರತಿ ತಿಂಗಳು ಇದು ನಿಮ್ಮ ವೈಎಲ್ಡಿ ಆದ್ರೆ ಒಂದು 8-10 ವರ್ಷದಲ್ಲಿ ಅವನಿಗೆ ಆದಾಯ ಬರ್ತಾ ಇರ್ತದೆ. ಕ್ವಾಲಿಟಿ ಇಲ್ಲ, ಕಟ್ಟಿಂಗ್ ಇಲ್ಲ, ಜಿಪ್ ಅಡಿಕೆ ಟೈಪ್ ಎಲ್ಲ ಇರ್ತದೆ. ಇದು ಹಾಗೆ ಅಲ್ಲ. ನೀವು ಅಟ್ಯಾಕ್ ಆದ 3 ತಿಂಗಳಲ್ಲಿ ಈಗ ಎಷ್ಟೊಂದು ತೋಟ ನಾಶ ಆಯ್ತು. ಈಗ 3 ತಿಂಗಳಲ್ಲಿ ನಾಶ ಆಯ್ತು. ಅದರ ಒಟ್ಟಿಗೆ ಈಗ ಇನ್ನೊಂದು ಎಲೆ ಸುಡಿ ಸಾಯುವಂತ, ಬಿಡಿಯಾಗಿ ಸಾಯುವಂತ ಅದೊಂದು ಕಡೆ ಭಯಂಕರ ಇದರಲ್ಲಿ ಸ್ಪೀಡಲ್ಲಿ. ಅದು ಯಾವುದು ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಈಗ ಜಾಸ್ತಿ ನಾವು ಮಾತಾಡ್ತಿರೋದು ಎಲೆ ಚುಕ್ಕಿರೋದು. ಅದು ಒಂದಷ್ಟು ತೋಟಗಳಿಗೆ ಮಾತ್ರ ಅದು ಅಟ್ಯಾಕ್ ಅದು. ಇದು ಸಾಧಾರಣ 90% ತೋಟಗಳಲ್ಲಿ ಇದು ಇರುವುದು ಎಲೆ ಚುಕ್ಕಿಗಳು. ಮತ್ತೊಂದು ಪರ್ಯಾಯ ವ್ಯವಸ್ಥೆಯೂ ಸಹ ಇಲ್ಲ. ಈಗ ಅಡಿಕೆ ಬಿಟ್ರೆ ನಮಗೆ ಬೇರೆ ಬೇರೆ ಕ್ರಾಪ್ ಗಳನ್ನ ನೆಡಲಿಕ್ಕೆ ಅವಕಾಶ ಇದೆ. ಆಗ ಇದನ್ನು ಹೇಳಿದ್ದಾರೆ, ನಾವು ಹೆಚ್ಚು ಅಡಿಕೆ ಬಿಟ್ರೆ ರಬ್ಬರ್ಗೆ ಜಾಸ್ತಿ ನಾವು ಇದು ಮಾಡ್ತಾ ಇದ್ದೇವೆ. ಇವತ್ತು ರಬ್ಬರು ಸಹ ಈಲ್ಡ್ ಇಲ್ಲ, ಅದು ರೋಗ ಇಲ್ಲ. ರೋಗ ಈ 40-41 ಸೆಲ್ಸಿಯಸ್ ತಾಪಮಾನ ಇರುವ ಕಾರಣ ಅದು ಸಹ ಇವತ್ತು ರಬ್ಬರ್ ಹೊಸದಾಗಿ ಯಾರು ರಬ್ಬರ್ ಹಾಕಿದವರು ಸರಿಯಾಗಿ ಈಲ್ಡ್ ತಗೊಳ್ತಾ ಇಲ್ಲ. ವೀಕ್ನೆಸ್ ಬರೇ ಸಪೂರ ಇರುವಂತದ್ದು. ಇಲ್ಲ ಅಂತ ಹೇಳಿದ್ರೆ 6 ವರ್ಷ 7 ವರ್ಷದಲ್ಲಿ ಟ್ಯಾಪಿಂಗ್ ಬರ್ತದೆ. ಈಗ 6-7 ವರ್ಷದಲ್ಲಿ ಟ್ಯಾಪಿಂಗ್ ಬರುವುದಿಲ್ಲ. ನೀರಾಕಿ ಏನಾದ್ರು ಮಾಡ್ಬೇಕು ಬಿಟ್ರೆ ಯಾವುದೇ ಕಾರಣಕ್ಕೂ ರಬ್ಬರ್ ಬರ್ತಾ ಇಲ್ಲ. ಕೊಕ್ಕೋ ಹಾಗೆ ಈ ಭಾಗದ ಹೆಚ್ಚಿನಾಂಶ ಅನಂತೋಡು, ಸಂಪಾಜೆ, ತೊಡಿಕಾಲದ ಕೃಷಿಕರು ಬದುಕಿರುವಂತದ್ದೇ ಕೊಕ್ಕೋದಿಂದ. ಇವತ್ತು ಕೊಕ್ಕೋ ಸಹ ಕಳೆದ ವರ್ಷ ಈಲ್ಡ್ ಇಲ್ಲ. ಯಾವುದೇ 10% ಮಾತ್ರ ಹೋಗಿ 100ರಲ್ಲಿ 10 ಮರ ಅಲ್ಲಿಂದಲ್ಲಿಗೆ. ಅದು ತುಂಬಾ ಅಲ್ಲ, ಮೊದಲೆಲ್ಲ ಗೊಂಚಲು ಆ ರೀತಿ ಇಲ್ಲ. ಒಂದೊಂದು ಗಂಟೆ ತೆಂಗು ರೋಗ, ತೆಂಗಿಗೂ ಫಸಲಿಲ್ಲ. ಹವಾಮಾನ ವೈಪರೀತ್ಯದಿಂದಾಗಿ ಪರ್ಯಾಯ ಕೃಷಿಗೆ ಈಗ ನಾನು ಫ್ರೂಟ್ ನೆಟ್ಟಿದ್ದೆ, ಒಂದು 160 ರಂಬೂಟನ್ ಹಾಕಿದ್ದೆ ಬೇರೆ ಬೇರೆ. ಹಾಗಾದ್ರೆ ರಂಬೂಟನು ಸಹ ಈ ಹವಾಮಾನ ವೈಪರೀತ್ಯ, ಆವಾಗ ಮಳೆ ಬರೋದು. ಅದಕ್ಕೆ ಮಳೆ ಬರುವಾಗ ಮಳೆ ಬರಬೇಕು, ಚಳಿಗಾಲದಲ್ಲಿ ಚಳಿಯೇ ಇರಬೇಕು. ಹಾಗಾದ್ರೆ ಮಾತ್ರ ಫ್ರೂಟ್ಗಳು ಆಗುವಂಥದ್ದು. ಅದು ಸಹ ಇವತ್ತು ಏನು ಪ್ರಯೋಜನಕ್ಕೆ ಬರುತ್ತಾ ಇಲ್ಲ. ಯಾವುದೇ ಕೃಷಿಕ ಸ್ವಲ್ಪ ಇದರಿಂದ ಸರ್ವೈವಲ್ ಆಗಲಿಕ್ಕೆ, ಸಸ್ಟೈನ್ ಆಗಲಿಕ್ಕೆ ಕಷ್ಟ. ಈ ಹವಾಮಾನ ವೈಪರೀತ್ಯದೊಟ್ಟಿಗೆ ಮಣ್ಣಿನಲ್ಲಿ ಕೆಮಿಕಲ್ ಬಳಸಿ ಮಣ್ಣಿನ ಫಲವತ್ತತೆಗಳು ಹೋಗಿ ಹಾಗೆ ರೋಗಗಳು ಕಾಣಿರಬಹುದು. ಹೇಗೆ ಸಾವಯವ ಬಳಸಿದಂತ ತೋಟಕ್ಕೆ ಮಡಪಡಿಯಲ್ಲಿ ಅವರು ಯಾವುದೇ ಹಾಕಲಿಲ್ಲ, ಅದಕ್ಕೆ ಬಾಳೆ ಬಂದಿದೆ. ವಿಜ್ಞಾನಿಗಳು ಹೇಳಬೇಕು ಅಲ್ಲ, ನಮ್ಮ ಮಣ್ಣೆದುರು ನಾವು ರೈತರು ಅಡಿಕೆ ಬೆಳೆ ಮಣ್ಣಿಗೆ ಸೂಕ್ತವೇ ಅಲ್ಲ ಅಂತ ಒಂದು ರೀತಿಯಲ್ಲಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಇನ್ನೂ ಕೂಡ ಅದನ್ನೇ ಅಂದ್ರೆ ಆಗಲ್ಲ. ಫ್ಯೂಚರಲ್ಲಿ ಅದು ಯಾವ ರೀತಿಯ ಪರಿಣಾಮ ಆಗ್ಬೋದು ಅಂತ ಬಗ್ಗೆ ನಿಮ್ಮ ಸಂಘಟನೆಗೆ ಯೋಚನೆ ಮಾಡಿದ್ರೆ ಆ ಬಗ್ಗೆ ಇದೆ ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಇಲಾಖೆಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈಗಾಗಲೇ ಅವರು ಫ್ರೀ ಆಫ್ ಅಂದ್ರೆ ಫ್ರೀಯಾಗಿ ಕೊಡ್ತಾ ಇರುವಂತ ಇದು ಸಹ ಅದೇ ಇದೆ. ಯಾವುದು ನಿಮ್ಮ ಸಾವಯವವನ್ನು ಇದು ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಹಲವಾರು ಪ್ರಾಜೆಕ್ಟ್ಗಳು, ರಾಜ್ಯ ಸರ್ಕಾರದಿಂದ ಕೂಡ ಇದಕ್ಕೆ ಉತ್ತೇಜನ ಉಂಟು. ಯಾವುದು
ಒಂದು ಕೆಮಿಕಲ್ ರಹಿತವಾಗಿ ಮಾಡುವಂಥದ್ದು. ಈಗ ದನಗಳನ್ನು ಸಾಕ್ಲಿಕ್ಕೆ ಇರ್ಬೋದು, ರಾಜ್ಯ ಸರ್ಕಾರದಿಂದ ಉಂಟು ಅದಕ್ಕೆ. ಆದ್ರೆ ಯಾವ್ದನ್ನು ಸಾಕ್ಲಿಕ್ಕೆ ಕೂಡ ಅದನ್ನು ಮಾಡ್ಲಿಕ್ಕೆ ಕೂಡ ನಮಗೆ ಇಲ್ಲಿ ಹುಲ್ಲೇ ಇಲ್ಲದಿದ್ದರೆ ಎಷ್ಟು ಕಷ್ಟ ಅಂತ. ತೋಟವೇ ಇಲ್ಲದಿದ್ದರೆ ಹುಲ್ಲು ಇಲ್ಲ. ಆಮೇಲೆ ಅದರದ್ದೇ ಆದಂತ ಬಣೆ ಮಾಡಿ, ಈಗ ನಮ್ಮಲ್ಲಿ ನೋಡಿ, ನಾವು ಮೊನ್ನೆ ಬಿಸಿಲಿಯರವರು ನಮ್ಮಲ್ಲಿ ಒಂದು ಲೆಕ್ಕ ಹೇಳಿದ್ರು, ಮಡಪಡಿಯಲ್ಲಿ ಈ ಕೃಷಿ ಪಲ್ಲಟದ ಈ ಒಂದು ಮೈಗ್ರೇಷನ್ ಎಂದರೆ ಒಂದು ಹಂತದಲ್ಲಿ 70ರ ದಶಕದಲ್ಲಿ ನಾವು ನಮ್ಮ ತಂದೆಯವರು ಮತ್ತು ಆ ಗದ್ದೆ ಇದ್ದದ್ದು, ನಾವು ಆ ಪಲ್ಲಟಕ್ಕೆ ಒಳಗಾಗಿ ನಾವು ಈ ಕೃಷಿಗೆ ನಾವು ಬಂದದ್ದು. ಈಗ ನಮ್ಮ ಮಕ್ಕಳಿಗೆ ಈ ಪಲ್ಲಟದ ಸ್ಥಿತಿ ಬಂತು. ಈಗ ಅಡಿಕೆ ಆಗ್ತಾ ಇರೋದು ಇಲ್ಲ ಅಂತ ಹೇಳುವಾಗ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಡಪಡಿಯಲ್ಲಿ 1,20,000ಕ್ಕಿಂತ ಜಾಸ್ತಿ ಕೋಳಿ ಮರಿ ಆಗ್ತಾ ಇದ್ದಾರೆ. ಇಷ್ಟುವರೆಗೆ ಇಲ್ಲ. ಅಂದ್ರೆ ಅನಿವಾರ್ಯವಾಗಿ ಆದರೆ ನೀವು ಏನೇ ಮಾಡಿದ್ರು ಹೇಳಿದ್ರು ಕೂಡ ನಮಗೆ ಕೃಷಿ, ಅಡಿಕೆ ಕೃಷಿಯಷ್ಟು ನಾವು ಲಾಭದಾಯಕವಾದಂತ ಬೆಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮುಖ್ಯವಾಗಿ ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗದಲ್ಲಿ, ಬಂಟ್ವಾಳ ಭಾಗದಲ್ಲಿ ಇಲ್ಲ. ಬಹುವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆಯು ನಮಗೆ ಚೇಂಜ್ ಮಾಡ್ಲಿಕ್ಕೆ ಈಗ ಅಲ್ಪಾವಧಿ ಬೆಳೆ ಇಲ್ಲ. ಇಲ್ಲ, ನಮ್ಮಲ್ಲಿ ಯಾವ ಅಲ್ಪಾವಧಿ ಬೆಳೆ ಆಗುದಿಲ್ಲ. ಈಗ ಬಯಲುಸೀಮೆಯಲ್ಲಿ ಅಂದ್ರೆ ಇವತ್ತು ತೊಗರಿ ಬೆಳೆಸಿದವ ನಾಳೆ ಜೋಳ, 3 ತಿಂಗಳಲ್ಲಿ ನೆಲಗಡಲೆ, ಹೀಗೆ ಹಾಗೆ ಹೋಗ್ಲಿಕ್ಕೆ ಆಗ್ತದೆ, ಚೇಂಜ್ ಮಾಡ್ಲಿಕ್ಕೆ. ನಾವು ಈಗ ಚೇಂಜ್ ಮಾಡೋದ್ರಿಂದ ಯಾವ ಬೆಳೆ ಮಾಡ್ಬೋದು ಇಲ್ಲ. ಮತ್ತೆ ಅಡಿಕೆ ಮಾಡಿದವ ಬೇರೆ ಯಾವ ಕೃಷಿ ಮಾಡ್ಲಿಕ್ಕೆ ಒಪ್ಪುದಿಲ್ಲ. ಯಾಕಂದ್ರೆ ಅಡಿಕೆಗೆ ರೇಟ್ ಇದೆ, ಅಡಿಕೆ ಕೃಷಿ ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಇದೆ. ಅಡಿಕೆಗೆ ಸರಿಸಾಟಿ ಯಾವುದೇ ವಿಚಾರದಲ್ಲೂ ಅಡಿಕೆಗೆ ಸರಿಸಾಟಿಯಾದ ಬೆಳೆ ಸುಳ್ಯ ತಾಲೂಕಿಗೆ ಯಾವುದು ಬರ್ಲಿಲ್ಲ. ಅಡಿಕೆ ಸಾಟಿ. ಯಾಕಂದ್ರೆ ನಮಗೆ ಹಿರಿಯರಿಂದಲೂ ಬಳುವಳಿ ಬಂತು. ಈಗ ಕಾಫಿ ಈಗ ಬೇರೆ ಯಾವುದೇ ಮಾಡಬೇಕಾದ್ರೂ ಕೂಡ ನಮಗೆ ಅಡ್ಜಸ್ಟ್ ಇಲ್ಲ. ಅದರ ಯಾವ ರೀತಿ ಮಾಡಬೇಕು ಅಂತ ಇದು, ಯಾಕಂದ್ರೆ ನಮಗೆ ರಕ್ತಗತವಾಗಿ ಬಂದಂತ ಒಂದು ಕೃಷಿ ಮತ್ತು ನಮ್ಮ ಮಣ್ಣಿಗೆ ಹೊಂದಿಕೊಂಡು ಮಣ್ಣಿಗೆ ಒಂದು ಒಂದಷ್ಟು ಮಣ್ಣಿನ ಇದಕ್ಕೂ ಸಮಸ್ಯೆ ಉಂಟು, ಅದು ಬೇರೆ ಇದು. ಅದೇ